ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತಾರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯ ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಇವತ್ತು ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಮಿಸ್ಟರ್ ಅಮಿತ್ ಶಾ ಅವರೇ ಇವತ್ತು ತಮ್ಮದೇ ಪಕ್ಷದ ಪ್ರಧಾನಮಂತ್ರಿ ಅವರು ಒಂದು ಮಾತು ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟದೇ ಓದಿದ್ರೆ ನಾ ಚಹಾ ಮಾರೋ ಒಬ್ಬ ಹುಡುಗ ಈ ದೇಶ ಪ್ರಧಾನಮಂತ್ರಿ ಆಗ್ತಿರಲಿಲ್ಲ ಅಂತ ಹೇಳಿ ಪ್ರಧಾನಮಂತ್ರಿ ಅವರು ಹೇಳ್ತಾರೆ. ಇದೇ ನಮ್ಮ ರಾಜ್ಯದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, 2 ಸಾರಿ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರು, ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟದೇ ಹೋಗಿದ್ರೆ ನಾ ಯಾವುದೋ ಒಂದು ಹಳ್ಳಿಯಲ್ಲಿ ಕುರಿ ಕಾಯ್ತಿದ್ದೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ. ಈ ಜಗತ್ತಿನ ವಿಶ್ವದ ದೊಡ್ಡಣ್ಣ ಅಮೇರಿಕದ ಮಾಜಿ ಪ್ರಧಾನಮಂತ್ರಿ ಅವರು ಬರಾಕ್ ಒಬಾಮಾ ಅವರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಹುಟ್ಟಿದ್ರೆ ಅವ್ರಿಗೆ ನಾವು ಸೂರ್ಯ ಅಂತೇಳಿ ಹೆಸರು ಇಡ್ತಿದ್ವು. ಅಂಥ ಮಹಾನ್ ನಾಯಕ ಇಡೀ ವಿಶ್ವವನ್ನೇ ಕೊಂಡಾಡ್ತಿರುವಾಗ ತಾವು ಹೇಳ್ತೀರಿ ಅಂಬೇಡ್ಕರ್ 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 ಅಂತ ಅನ್ನೋ ಬದಲು ದೇವ್ರ ಹೆಸರು ತೆಗೆದ್ರೆ ಎಲ್ಲೂ 7 ಜನ್ಮದ ಪುಣ್ಯ ಆಗ್ತಿತ್ತು ಅಂತ ಹೇಳಿ ಮಿಸ್ಟರ್ ಅಮಿತ್ ಶಾ ಅವರೇ, ಇದು ನಿಮ್ಮ ಮಾತಲ್ಲ, ಇದು BJP ಸರ್ಕಾರ ಅಜೆಂಡಾ. BJP ಸರ್ಕಾರ ತನ್ನ ಮನದಾಳದ ಮಾತುವನ್ನು ಹೇಳ್ತಾ ಇದೆ. ತಮ್ಮ ಏನು ಅಂಬೇಡ್ಕರ್ ಬಗ್ಗೆ ಭಾವನೆ ಐತಿ ಅದು ಅಮಿತ್ ಶಾ ಮುಖಾಂತರ BJP ಸರ್ಕಾರ ಹೇಳ್ತಾ ಇದೆ. ಇಲ್ಲಿವರೆಗೆ BJP ಬರೀ ಒಂದು ಡ್ರಾಮಾ ಮಾಡ್ಕೊಂಡು ಬಂದಿದೆ. BJP ಯಾವಾಗಲೂ ಅಂಬೇಡ್ಕರ್ ದಲಿತ ವಿರೋಧಿ ಅಂತ ಕೃಷ್ಣ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಪ್ರಧಾನಮಂತ್ರಿ ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ. ಮಾನ್ಯ ಹೆಬ್ಬಾಳ್ಕರ್ ಬಗ್ಗೆ ಒಂದು ಕೆಟ್ಟ ಶಬ್ದವನ್ನು ಬಳಸುವ ಮುಖಾಂತರ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ನಮ್ಮ ಕೆಆರ್ ಪಂಚಮಸಾಲಿ ಸಮಾಜ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ತೀವ್ರವಾಗಿ ಇವತ್ತು ಖಂಡನೆ ವ್ಯಕ್ತಪಡಿಸುವವಾಗಿ ಇವತ್ತೆಲ್ಲರೂ ಸೇರಿದ್ದೀವಿ. ಈ ಸಂದರ್ಭದಲ್ಲಿ ಈ ಒಂದು ಭಾರತ ದೇಶದಲ್ಲಿ ಹೆಣ್ಣಿಗೆ ಒಂದು ಗೌರವ ಸ್ಥಾನವನ್ನು ಕೊಟ್ಟಿದ್ದಾರೆ. ನಮ್ಮ ಸಂಸ್ಕೃತಿಯಲ್ಲಿ ಭಾರತದ ಮಹಿಳೆಯನ್ನ ದೇವತೆಗಳಿಗೆ ಹೋಲಿಸ್ತಾರೆ. ಅಂತ ಒಂದು ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಸ್ಥಾನವನ್ನು ಇವತ್ತು ಇವರು ಮಹಿಳೆಯರಿಗೆ ಅವಾಚ್ಯ ಶಬ್ದಗಳಿಂದ ಇಸುವುದರ ಮುಖಾಂತರವಾಗಿ ನಮ್ಮ ಈ ಮಹಿಳಾ ಸಮಾಜಕ್ಕೆ ಅವಮಾನವನ್ನು ಮಾಡಿದ್ದಾರೆ. ಅದಕ್ಕಾಗಿ ತೀವ್ರತರವಾಗಿ ಖಂಡನೆಯನ್ನು ನಮ್ಮ ಸಮಾಜದಿಂದ ಮಾಡ್ತಿದ್ದೀವಿ. ಮತ್ತು ರವಿ ಅವರನ್ನ ಈ ಒಂದು ಘಟನೆಯಲ್ಲಿ ಅವ್ರನ್ನ ಕಾನೂನು ಕ್ರಮವನ್ನು ತೆಗೆದುಕೊಂಡು ಅವ್ರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ತಗೋಬೇಕಂತ ಹೇಳಿ ನಮ್ಮ ಸಮಾಜ ಇವತ್ತು ಒತ್ತಾಯವನ್ನು ಮಾಡ್ತಾ ಇದೆ. हमारे प्रोटेस्ट की वजह कोई इंडिया के एक आम बच्चे से भी छिपी हुई नहीं है, क्योंकि ये मुझे लगता है ये 1 नेशन 1 इलेक्शन का नशा जो चढ़ गया, जो अमित शाह और केंद्र सरकार को जो एक 4-5 पैक ज़्यादा हो गए, वो नशा की लड़खड़ाहट में जो नहीं अल्फाज निकल रहे. अभी बहुत कुछ है, पिक्चर अभी बाकी है, अभी तो शुरुआत है. ये लोग चाहते ही यही हैं कि इस देश के जो संविधान को, जिसे बाबा साहब अम्बेडकर ने इतनी मेहनत के साथ जो भेजा है, जिसे ड्राफ्ट किया है, और आज तक ये मुल्क अमन व अमान से ज़िंदगी गुजार रहा था, लेकिन ये शुरू से ये मनुवाद, ये RSS, ये संघीय लोग तभी से लेकर आज तक इन्होंने न तो हमारे फ्लैग को एक्सेप्ट किया, न तो हमारे संविधान को एक्सेप्ट किया, न इन्होंने ब्रिटिश की दी हुई आज़ादी को एक्सेप्ट किया. इनके थॉट्स में लिखा हुआ है, बंच ऑफ थॉट्स में बहुत कुछ लिखा गया है. खैर मुझे वहाँ पर जाना नहीं है, लेकिन एक सेंट्रल गवर्नमेंट का गृह मंत्री क्या बोल रहा है, हाँ इतनी बार अगर अंबेडकर बोलेंगे, इसके बजाय आप किसी गॉड का नाम लेते तो आपको 7 जन्मों की जन्नत मिल जाती. अरे भाई, भगवान का नाम लेकर आप क्या कर रहे हैं इंडिया में? हाँ, मॉब लिंचिंग, हाँ दौर्जन्य, माइनॉरिटीज़ पे आए दिन हमले. आप हिंदू इतने फकर से बोलते हैं, कौन से हिंदू को, कौन से दलित को आप अपने मंदिर ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ
ವಿಧಾನ ಪರಿಷತ್ ಬುದ್ಧಿವಂತರಿರುವಂತ ವಿಧಾನ ಪರಿಷತ್ನಲ್ಲಿ MLC ಆದಂತ ಸಿ.ಟಿ. ರವಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿ ಸಹೋದರಿ ಲಕ್ಷ್ಮೀ ಅಂಬಾಳ್ಕರ್ ಅವರ ನೋಡಿಕೊಂಡು ಸಂವಿಧಾನದಲ್ಲಿ ಬಳಸಿದಂತ ಈ ಸಂವಿಧಾನದಲ್ಲಿ ಇರುವಂತ ಶಬ್ದವನ್ನ ಸಿ.ಟಿ. ರವಿ ಬಳಸಿದ್ದಾರೆ. ಅವರಿಗೆ ನಾವು ಬೆಳಗಾವಿ ಗ್ರಾಮೀಣ ಧಿಕ್ಕಾರವನ್ನು ಸೂಚನೆ ಮಾಡ್ತೇವೆ ಮೊದಲನೇದಾಗಿ. ತದನಂತರ ನಾಳೆ ನಾವು 21/12/2024 ಶನಿವಾರ ಮುಂಜಾನೆ 11 ಗಂಟೆಗೆ ರಾಜ್ಯ ಪಾಲಕರಿಗೆ, ರಾಷ್ಟ್ರಪತಿಗಳಿಗೆ, ಸಭಾಪತಿಗಳಿಗೆ MLC ಸ್ಥಾನದಿಂದ ಅವರನ್ನು ಕಿತ್ತು ಹಾಕಬೇಕಂತೇಳಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ನಾಳೆ ಬೆಳಗಾವಿ ಚೆನ್ನಮ್ಮ ಸರ್ಕಲ್ನಲ್ಲಿ ರ್ಯಾಲಿಯನ್ನು ಮಾಡಿ ನಾಳೆ DC ಅವರ ಮುಖಾಂತರ ರಾಷ್ಟ್ರಪತಿಗಳಿಗೆ ಹಾಗೂ ರಾಜ್ಯಪಾಲರಿಗೆ, ಸಭಾಪತಿಗಳಿಗೆ ಅವರನ್ನ ತಕ್ಷಣ MLC ಸ್ಥಾನದಿಂದ ಕಿತ್ತು ಹಾಕಬೇಕಂತ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮಗೆ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸಿತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸಿತಾರಾಮ್ ಸತ್ಯದ ಕೈಗಡೆ ವಂದನೆಗಳು.